ಆಷಾಢ ಮಳೆಯ ಆರ್ಭಟ ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕದ ಬಹುತೇಕ ಕಡೆ ನೀರೇ ಜಲಬೇಲಿ ಹಾಕುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಹಾಗಾದ್ರೆ ರಾಜ್ಯಾದ್ಯಂತ ಮಳೆ ಸೃಷ್ಟಿ ಮಾಡಿರುವಂತಹ ಅಲ್ಲೋಲ ಕಲ್ಲೋಲ ಎಂಥದ್ದು ಅಂತ ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ನಿಲ್ಲದ ರಣಮಳೆ, ಎಲ್ಲೆಲ್ಲೂ ಪ್ರವಾಹ, ಮಹಾಮಳೆಗೆ ಉತ್ತರ ತತ್ತರ, ಜನ ಹೈರಾಣ. ಬೆಳಗಾವಿಯಲ್ಲಿ ಸಪ್ತ ನದಿಗಳ ರೌದ್ರಾವತಾರ. ರಣಮಳೆಯ ರುದ್ರತಾಂಡವಕ್ಕೆ ಕರುನಾಡೆ ಬೆಚ್ಚಿಬಿದ್ದಿದೆ. ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕದ ಭಾಗಗಳು ಮಳೆಯ ಅವಾಂತರಕ್ಕೆ ನಲುಗಿ ಹೋಗಿದ್ದು ಭಾರೀ ಅನಾಹುತವನ್ನೇ ಸೃಷ್ಟಿಸಿದ್ದಾನೆ. ಎಲ್ಲಿ ನೋಡಿದ್ರೂ ಪ್ರವಾಹ ಪರಿಸ್ಥಿತಿ. ಮಹಾರಾಷ್ಟ್ರದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಇದರಿಂದ ಬೆಳಗಾವಿಯಲ್ಲಿ ಸಪ್ತ ನದಿಗಳ ಆರ್ಭಟ ಜೋರಾಗಿದೆ. ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳು ಉಕ್ಕಿ ಹರಿತಾ ಇದ್ದು ಗೋಕಾಕ್ ನಗರ ನೀರು ಪಾಲಾಗಿದೆ. ದನಗಳಪೇಟೆ, ಕುಂಬಾರಗಲ್ಲಿ, ಉಪ್ಪಾರಗಲ್ಲಿ, ಮಟನ್ ಮಾರ್ಕೆಟ್ನ 150 ಮನೆಗಳು ಜಲಸ್ವಾಹವಾಗಿದ್ದು ಕಾಳಜಿ ಕೇಂದ್ರಕ್ಕೆ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಘಟಪ್ರಭಾ, ಹಿರಣ್ಯಕೇಶಿ ಮತ್ತೆ ಮಾರ್ಕಂಡೇಯ ನದಿಗೆ ಪ್ರವಾಹ ಭೀತಿ ಅಲ್ಲ, ಅಷ್ಟೇ ಅಲ್ಲ, ಪ್ರವಾಹ ಈಗಾಗಲೇ ಬಂದಿರುವಂಥದ್ದು. ನಾವೀಗ ಗೋಕಾಕ್ ನಗರದಲ್ಲಿ 150ಕ್ಕೂ ಹೆಚ್ಚು ಮನೆಗಳಿಗೆ ಈ ಒಂದು ನೀರು ನುಗ್ಗಿರುವಂಥದ್ದು. ಈಗಾಗಲೇ ಏನು ಜೂನಿಯರ್ ಕಾಲೇಜಿನಲ್ಲಿ 60 ಕುಟುಂಬಗಳನ್ನು ಸ್ಥಳಾಂತರಾಗಿದ್ದಾರೆ. ಇದು 2019ರಲ್ಲಿ ಏನು ಫ್ಲಡ್ ಬಂದಿತ್ತು ಅದನ್ನು ನೆನಪಿಸ್ತಕ್ಕಂಥ ಇದೆ ಅಂತ ಹೇಳಿ ಇಲ್ಲಿ ಜನ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಪ್ರಮುಖವಾಗಿ ಏನು ಘಟಪ್ರಭಾ ನದಿಗೆ ನಿನ್ನೆ 67,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರವಾಹ ಬಂದಿರುವಂಥದ್ದು ಗೋಕಾಕ್ನ ಬಹಳಷ್ಟು ಕಡೆ ಅಂದರೆ 10ರಿಂದ 12 ಕಡೆ ಏನು ಈ ನೀರು ಈಗಾಗಲೇ ನುಗ್ಗಿರುವಂಥದ್ದು. ಘಟಪ್ರಭೆಯ ರೌದ್ರನರ್ತನ, ಪ್ರವಾಹದ ಭೀತಿ, ಊರು ಬಿಟ್ಟ ಜನ, ಮಳೆ ನೀರಿನಲ್ಲಿ ಶ್ವಾನಗಳ ಪರದಾಟ. ಗೋಕಾಕ್ನಲ್ಲಿ ನೆರೆ ಭೀತಿ ಎದುರಾಗಿದ್ದು ಘಟಪ್ರಭಾ ನದಿಯಲ್ಲಿ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರಿಕೆಯಾಗ್ತಿದೆ. ಪ್ರವಾಹದ ಭೀತಿಯಿಂದ ಜನರು ಊರನ್ನು ತೊರೆತಿದ್ದಾರೆ. ಈ ನಡುವೆ ಮಳೆ ನೀರಿನಲ್ಲಿ ಶ್ವಾನವೊಂದು ಪರದಾಡಿದೆ. ಘಟಪ್ರಭೆಯ ರುದ್ರ ತಾಂಡವಕ್ಕೆ ಸಂಕೇಶ್ವರ ಟು ಹುಬ್ಬಳ್ಳಿ ಹೆದ್ದಾರಿಯ ಲೋಳಸೂರ ಸೇತುವೆ ಜಲಾವೃತಗೊಂಡಿದೆ. ಮಹಾಮಳೆಗೆ ರಾಯಚೂರಿನಲ್ಲಿ ನೆರೆ, ಬಸವಸಾಗರ ಡ್ಯಾಂ ಬಹುತೇಕ ಭರ್ತಿ. ಮಹಾರಾಷ್ಟ್ರದಲ್ಲಿ ಮಳೆಯಾರ್ಭಟ ಜೋರಾಗಿದ್ದು ರಾಯಚೂರಿನ ಬಸವಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕೃಷ್ಣ ನದಿ ಮೈದುಂಬಿ ಹರಿತಾ ಇದ್ದು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗೂಗಲ್ ಅಲ್ಲಮಪ್ರಭು ದೇವಾಲಯಕ್ಕೆ ಜಲದಿಗ್ಬಂಧನದ ಭೀತಿ ಎದುರಾಗಿದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರನ್ನ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿಯಲ್ಲಿ ಕ್ಷಣಕ್ಕೂ ಕೂಡ ಪ್ರವಾಹದ ಭೀತಿ ಹೆಚ್ಚಾಗ್ತಾನೆ ಇದೆ. ನದಿ ಪಾತ್ರದ ಗ್ರಾಮದ ಜನ ಪ್ರವಾಹದ ಆತಂಕದಲ್ಲಿ ಒಳಗಾಗಿರುವಂಥದ್ದು. ನಾವೀಗ ರಾಯಚೂರಿನ ದೇವದುರ್ಗ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ಬಳಿ ಇರುವಂಥದ್ದು. ಜೊತೆಗೆ ಏನು ಈ ಒಂದು ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಇದು ಅಲ್ಲಮಪ್ರಭು ದೇವಾಲಯದ ಪಕ್ಕದಲ್ಲಿ ಇರುವಂಥದ್ದು, ಅಂದರೆ ನದಿ ತಟದಲ್ಲಿರ್ತಕ್ಕಂಥ ದೇವಾಲಯದ ಪಕ್ಕದಲ್ಲಿ ಇರುವಂಥದ್ದು. ಈ ಒಂದು ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಈ ಒಂದು ದೇವಾಲಯಕ್ಕೂ ಕೂಡ ಪ್ರವಾಹದ ಭೀತಿ ಎದುರಾಗುತ್ತೆ. ದೇವಾಲಯ ಕೂಡ ಜಲಾವೃತ ಆಗುತ್ತೆ. ಹಿರಣ್ಯಕೇಶಿ ಆರ್ಭಟಕ್ಕೆ ಮನೆಗಳಿಗೆ ಜಲದಿಗ್ಬಂಧನ. ಶಂಕರಲಿಂಗ, ಮಹಾಲಕ್ಷ್ಮಿ ದೇವಸ್ಥಾನ ಮುಳುಗಡೆ. ಕೃಷ್ಣ, ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿರಣ್ಯಕೇಶಿ ನದಿ ಅಬ್ಬರಕ್ಕೆ ಸಂಕೇಶ್ವರ ಪಟ್ಟಣದ 27ಕ್ಕೂ ಹೆಚ್ಚು ಮನೆಗಳಿಗೆ ಜಲದಿಗ್ಬಂಧನ ಉಂಟಾಗಿದೆ. ಪ್ರಸಿದ್ಧ ಶಂಕರಲಿಂಗ ದೇವಸ್ಥಾನ, ಗ್ರಾಮದೇವತೆ ಮಹಾಲಕ್ಷ್ಮಿ ದೇವಸ್ಥಾನ ಜಲಾವೃತಗೊಂಡಿದೆ. ನದಿ ತೀರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಮನವಿ ಮಾಡಿಕೊಂಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆಯಿಂದ ಹಿರಣ್ಯಕೇಶಿ ನದಿ ತೀರದಲ್ಲಿ ಸದ್ಯ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಿಮಗೆ ನಾನು ಸಂಕೇಶ್ವರ ಪಟ್ಟಣದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಸಂಕೇಶ್ವರ ಪಟ್ಟಣದ ನದಿಗಲ್ಲಿ ಏನಿದೆ, ನದಿಗಲ್ಲಿಯಲ್ಲಿ ಇನ್ನು ಹಿರಣ್ಯಕೇಶಿ ನದಿಯ ನೀರಿನ ಒತ್ತು ಬಂದಿರುವಂಥದ್ದು. ಹೀಗಾಗಿ ಏನು ನದಿ ತೀರದ ಮನೆಗಳಿದಾವೆ, ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಪ್ರಮುಖವಾಗಿ ನನ್ನ ಎಡಬದಿಯಲ್ಲಿ ದೃಶ್ಯ ತೋರಿಸ್ತೀನಿ. ಏನು ಸಂಕೇಶ್ವರ ಪಟ್ಟಣದ ಗ್ರಾಮ ದೇವತೆ ಇದೆ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ದೇವಸ್ಥಾನದ ಒಳಗಡೆ ನೀರು ಹೋದ ಪರಿಣಾಮ ಏನು ದೇವಿಯ ಪೂಜೆ ಕೂಡ ಸ್ಟಾಪ್ ಆಗಿರುವಂಥದ್ದು. ಸಮುದಾಯ ಭವನ ಇದೆ, ಸಮುದಾಯ ಭವನದಲ್ಲೂ ಕೂಡ ನೀರು ನುಗ್ಗಿರುವಂಥದ್ದು. ಯಾದಗಿರಿಯಲ್ಲಿ ಕೃಷ್ಣ ನದಿ ಆರ್ಭಟಿಸ್ತಾ ಇದ್ದು ನದಿಯ ದಡದಲ್ಲಿರುವ ಶ್ರೀ ಛಾಯಾ ಭಗವತಿ ದೇವಸ್ಥಾನಕ್ಕೆ ಜಲಕಂಟಕ ಉಂಟಾಗಿದೆ. ದೇವಸ್ಥಾನ ಹಾಗೂ ದೇವಸ್ಥಾನದ ಮಂಟಪದ ನೀರಿನಲ್ಲಿ ಮುಳುಗಡೆಯಾಗಿದೆ. ವಿಜಯಪುರದಲ್ಲಿ ಆಲಮಟ್ಟಿ ಜಲಾಶಯಕ್ಕೂ ಒಳಹರಿವು ಏರಿಕೆಯಾಗಿದೆ. ಆಲಮಟ್ಟಿ ಜಲಾಶಯಕ್ಕೆ ಸದ್ಯ 2,18,000 ಕ್ಯೂಸೆಕ್ ಒಳಹರಿವಿದೆ. ಇದರಿಂದ ಕೃಷ್ಣಾ ನದಿ ಪಾತ್ರದ ಅರಳಿದಿನ್ನಿ ಗ್ರಾಮದ 100 ಜಮೀನುಗಳು ಇದೀಗ ನೀರು ಪಾಲಾಗಿದೆ. ಕರಾವಳಿಯಲ್ಲಿ ಮುಂದುವರೆದ ಕಡಲಬ್ಬರ, ಅರಬ್ಬಿ ಸಮುದ್ರ ತೀರದಲ್ಲಿ ರೆಡ್ ಅಲರ್ಟ್. ಕರಾವಳಿಯಲ್ಲಿ ಮಳೆಯಬ್ಬರ ಕೊಂಚ ಕಡಿಮೆಯಾಗಿದೆ. ವಿಪರೀತ ಗಾಳಿ ಬೀಸ್ತಾ ಇದ್ದು ಪಶ್ಚಿಮದಲ್ಲಿ ಕಡಲು ಭೋರ್ಗರಿತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕಡಲಿನಲ್ಲಿ 4-5 ಮೀಟರ್ ಎತ್ತರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ. ಕಡಲಿನಲ್ಲಿ ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಹವಾಮಾನ ಇಲಾಖೆ
2 ದಿವಸ ರೆಡ್ ಅಲರ್ಟ್ ಮತ್ತು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಅರಬ್ಬಿ ಸಮುದ್ರ ಎಷ್ಟರ ಮಟ್ಟಿಗೆ ಪ್ರಕ್ಷುಬ್ಧ ಆಗಿದೆ ಅನ್ನುವಂಥದ್ದು. ಮಳೆ ಬಿಟ್ಟು ಗಾಳಿ ಬರುವಂಥ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಿಪರೀತವಾದ ಅಲೆಗಳು ಏಳ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಫಿಶಿಂಗ್ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆ ಇದೆ. ನಾವು ನೋಡ್ಬೋದು ಸುಮಾರು ಒಂದು 3-4 ಕಿಲೋಮೀಟರ್ಗಳ ದೂರದಿಂದಲೇ ಅಬ್ಬರದ ಅಲೆಗಳು ಅಪ್ಪಳಿಸ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಭಾಗದಲ್ಲಿ ಸೈಂಟ್ ಮೇರಿಸ್ ದ್ವೀಪ ಇದೆ, ಅಲ್ಲಿಗೆ 6 ಕಿಲೋಮೀಟರ್ ದೂರ ಇದೆ. ಅಂದರೆ ಕಡಲಿನಲ್ಲಿ ಅಲೆಯನ್ನು ನೋಡಬೇಕಾದ್ರೆ ಅದು ತಟಕ್ಕೆ ಬರಬೇಕು. ಆದರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ 6-8 ಕಿಲೋಮೀಟರ್ ದೂರದಲ್ಲೇ ಭಾರೀ ಗಾತ್ರದ ಅಲೆಗಳು ಅಲ್ಲಿನ ಕಡಲಿನ ನಡುವೆ ಇರುವಂತಹ ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥದ್ದು. ಇನ್ನು ಭಾರೀ ಮಳೆಗೆ ತುಂಗಭದ್ರಾ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು 1,15,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇರದೇ ಇದ್ರೂ ಪ್ರವಾಹದ ಭೀತಿ ಶುರುವಾಗಿದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಬರುವಂಥ 1 ಲಕ್ಷಕ್ಕೂ ಅಧಿಕ ನೀರು ಈಗ ತುಂಗಭದ್ರಾ ಡ್ಯಾಮಿಗೆ ಬರ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ನಾವು ಕೊಪ್ಪಳ ತಾಲೂಕಿನ ಮುಂಡ್ರೇವದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯ ಮುಂಭಾಗದಲ್ಲಿ ಇದ್ದೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಈಗ 30 ಗೇಟ್ಗಳ ಮೂಲಕ 1,15,000 ಕ್ಯೂಸೆಕ್ಸ್ ನೀರನ್ನು ನದಿಗಳಿಗೆ ಮೂಲಕ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ 102 TMC ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ 1 ಲಕ್ಷಕ್ಕೂ ಅಧಿಕ ನೀರು ಬರ್ತಾ ಇದೆ. ಭದ್ರಾ ಆಗಿರ್ಬೋದು, ತುಂಗ ಆಗಿರ್ಬೋದು, ಅಲ್ಲಿಂದ ಬಂದಂಥ ನೀರನ್ನು ಈಗಾಗಲೇ ನದಿಗಳ ಮೂಲಕ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಒಂದು ಕಿರು ಸೇತುವೆ ಇದೆ. ಆ ಸೇತುವೆಯಲ್ಲಿ ರಭಸವಾಗಿ ನೀರು ಹರಿದು ಬರ್ತಾ ಇದೆ, ನೋಡ್ತಾ ಇರ್ಬೋದು. ಒಟ್ನಲ್ಲಿ ರಾಜ್ಯಾದ್ಯಂತ ಮಳೆಯಾರ್ಭಟ ಜೋರಾಗಿದ್ದು ಸದ್ಯಕ್ಕೆ ತಗ್ಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಮುಂದೆ ಈ ರಣಮಳೆ ಇನ್ನೆಷ್ಟು ಅವಾಂತರ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.